ಮೇಲೆ ಒಂದು ಕ್ಯಾಪ್ ಹಚ್ಬೇಕು. ಈಗ ಸ್ನಾನ ಮಾಡ್ಕೊ ಕೂತವಳೆ. ಫಿಶ್ ತಗೊಳಕ್ ಬಂದಿದೀವಿ. ಇವರೆಗೂ ಇವಳಿಗೆ ಹೋಮ್ ವರ್ಕ್ ಬರ್ಕೊಡೋದ. ನೋಡಿ ಇದು ಫಿಶ್ ಎಗ್. ಇದು ನೋಡಿ ಕಸ ಎಲ್ಲ ಬತ್ತಲ್ಲ, ಇದನ್ನೆಲ್ಲ ಹಾಕಕ್ಕಾಗಲ್ಲ. ಆಡ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮೀನ್ ಸಾಂಬಾರ್. ಕೇರಳದಲ್ಲಿ ಹುಣಸೆಹಣ್ಣು ಸ್ಟಾಕ್ ಇಟ್ಟಿರ್ತಾರೆ. Aura, yeah, we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಫ್ಯಾಮಿಲಿ ಎಲ್ಲ ಸೇರ್ಕೊತಾ ಇದೀವಿ. ಫ್ಯಾಮಿಲಿ ಅಂದ್ರೆ ಎಲ್ಲರೂ ಅಲ್ಲ. ಅವತ್ತು ನೀವು ನೋಡೋದಲ್ಲ, ನಮ್ಮ ನಾಗಂಟಿ, ಸುರೇಶ್ ಅಂಕಲ್ ಮತ್ತೆ ಅವ್ರ ಪಾಪು ಫಿಶ್ ಫ್ರೈ ಮಾಡ್ತಾ ಇದಾರಂತ ಇವತ್ತು ನಮ್ಮ ಮನೆಗೆ ಬಂದ್ಬಿಟ್ಟು. ಅದಕ್ಕೋಸ್ಕರ ಈಗ ಫಿಶ್ ತಗೊಬರ್ಬೇಕು. ಅದಕ್ಕೋಸ್ಕರ ಈಗ ಹೋಯ್ತಾ ಇದೀವಿ. ಹೋಗಿದ್ದು ಫಿಶ್ ತಗೊಬಂದು ಮಾಡ್ಕೊಂಡು ತಿನ್ನೋಣ. ಓಕೆ, ಲೆಟ್ಸ್ ಚಾಲಿ ಚಾಲಿ. ನೀವು ನೋಡ್ತಾ ಇರಿ ನಮ್ಮ ಬ್ಲಾಗ್ನ. ಇನ್ನೊಂದು ಏನು ಅಂದ್ರೆ ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ರ, ಫಸ್ಟ್ ಟೈಮ್ ನೋಡ್ತಾ ಇದ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಾ. ಬನ್ನಿ ಲೆಟ್ಸ್ ಗೋ. A few inches later. ಲಗ್ ಗಾಯ್ಸ್, ಇಲ್ಲಿ ಫಿಶ್ ತಗೊಳಕ್ ಬಂದಿದೀವಿ. ಕ್ಯಾಟ್ಲಾಕ್ ಇವತ್ತು ನಮ್ಮ ಮನೇಲಿ ಬಿಸಿ ಬಿಸಿ ಫಿಶ್ ಫ್ರೈ ಮಾಡ್ತಾರೆ ನಮ್ಮ ನಾಗಂಟಿ. ಸೊ ಅದಕ್ಕೋಸ್ಕರ ಫಿಶ್ ತಗೊಳಕ್ಕೆ ಅಂತ ಹೇಳಿ ಬಂದಿದೀವಿ. ಬನ್ನಿ ಫಿಶ್ ಹೆಂಗ್ ತಗೋತಾರೆ ಅಂತ ತೋರಿಸ್ತೀನಿ. ಆಗ್ಲೇ ವಿಡಿಯೋ ಸ್ಟಾರ್ಟ್ ಆಯ್ತು. ಅಲ್ಲೇ ಸ್ಟಾರ್ಟ್ ಆಯ್ತು ನೋಡಲ್ಲಿ. ನಮ್ದು ಅದೇ ಮೀನು. ನಮ್ದು ಯಾವ್ದು ತೋರ್ಸೋ ಹಂಗೆ ಅದೆತ್ತಿ ತೋರ್ಸಿಲ್ಲ. ಎತ್ತಿ ಯಾವ ಫಿಶ್ ಅದು? ಕ್ಯಾಟ್ಲಾಕ್ ಪ್ರೇಮ ಅಂತ ಹೆಸರು. ಈಗ ಎಲ್ಲಾನು ತಕೊಂಡು ಹೋಯ್ತಾ ಇದೀವಿ ಮನೆಗೆ. ಏನಪ್ಪಾ ಇವನು ಬ್ಯಾಗ್ ನ ತಕೊಂಡು ಎಲ್ಲಿಗಪ್ಪ ಹೋಗೋನೆ ಅಂತೆಲ್ಲ ಫುಲ್ ಡೌಟ್ ಎಲ್ಲ ಪಡಕ್ಕೆಲ್ಲ ಹೋಗ್ಬೇಡಿ. ಏನೋ ಸ್ವಲ್ಪ ಕೆಲ್ಸಗಳು ಇರುತ್ತೆ, ಕೆಲಸ ಮುಗಿಸ್ಕೊಂಡು ಹೋಯ್ತಾ ಇದೀವಿ ನೋಡಿ. ಬನ್ನಿ ಹೋಗೋದ. A few inches later. ಈಗ ಮನೆಗೆ ಬಂದಿದ್ದೀವಿ. ಎಲ್ಲ ಬಂದಿದ್ದಾರೆ ಮನೆಗೆ. ಇಲ್ಲ ಹೇಳ, ಈಗ ಸ್ನಾನ ಮಾಡ್ಕೊ ಕೂತವಳೆ. ಓಹೋ, ಮಸಾಲೆ ಎಲ್ಲ ಆಗ್ಲಿ ರೆಡಿ ಆಗ್ತಿದೆ ಇಲ್ಲಿ. ಮೀನ್ ಸಾರು ನಮ್ಮ ತಂಗಿ ಮನೇಲಿ ಮತ್ತೆ ಹೇಳಿ ರೆಸಿಪಿ ಮಾಡ್ತಾ ಇದೀನಿ. ಎಲ್ಲ ಬಿಡಿಸ್ತಾ ಇದ್ದೀನಿ ನೋಡಿ. ಸಾಂಬಾರ್ ಮಾಡೇ ತಿನ್ನಲ್ಲ, ಫ್ರೈ ಮಾಡೇ ತಿಂತೀನಿ. ಈ ಸಾಂಬಾರ್ ಎರಡುವೆ. ಫ್ರೈ ನಿಮ್ಗೆ, ಸಾಂಬಾರ್ ನಮ್ಗೆ. ಹಂಗಾರೆ ತಿಂತೀನಿ. ಏನು ಇನ್ನೊಂದೆಲ್ಲ ನಿಮ್ಮ ಅಮ್ಮ ಯಾಕೆ ಮಾಡ್ತಿರೋ ಗೊತ್ತಿಲ್ಲ. ಸಾಂಬಾರು ನಾನ್ ಮಾಡೋದು ಒಂದಿನ ಮೀನ್ ಸಾರು ನೀನ್ ತಿನ್ಬೇಕು. ಆಮೇಲೆ ಹೇಳ್ತೀನಿ. ನಮ್ ಸಾಂಬಾರು ಒಳ್ಳೆ ಸ್ವೀಟ್ ಅವಳು ಮಾಡೋದು ಹಂಗ್ ಮಾಡೋಳೆ, ನಾನ್ ಮಾಡೋದು ಬೇರೆ ತರ. ಫ್ರೆಂಡ್ಸ್, ಎಲ್ಲ ಮಸಾಲೆ ಎಲ್ಲ ಕಟ್ ಮಾಡ್ಕೊಂಡು ಇವ್ರು ಇಲ್ಲೇನೋ ಮಾಡ್ತಿದಾರೆ. ಏನಮ್ಮ ಇದು? ರೈಸ್ ರೆಡಿ ಆಗ್ತಿದೆ ಇಲ್ಲಿ. ಇನ್ನು ಎಷ್ಟೊತ್ತಾಗುತ್ತೆ ಮಾಡಲು? ಅದು ಆಂಟಿ ಕೇಳು, ನಾನಲ್ಲ. ಆಂಟಿ ಅಂತ? ಆಂಟಿ ಕೆಲ್ಸ. ಆಂಟಿ ಇನ್ನು ಎಷ್ಟೊತ್ತಾಗುತ್ತೆ ಮಾಡೋದು? ನಾನ್ ರೆಡಿ ಇದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎರಡು ಬರ್ಬೇಕು. ತಕ್ಷಣ ರೆಸಿಪಿ ಸ್ಟಾರ್ಟ್. ಡನ್ ಮಾಡಿ. ಅಲ್ಲಿವರೆಗೂ ಇವಳಿಗೆ ಹೋಮ್ ವರ್ಕ್ ಬರ್ಕೊಡೋದ. ಆಯ್ತಾಯ್ತು ಫ್ರೆಂಡ್ಸ್, ಇವಳಿಗೆ ಸ್ವಲ್ಪ ಹೋಮ್ ವರ್ಕ್ ಬರ್ಕೊಟ್ಬಿಡೋದ. ಎಲ್ಲ ಚೆನ್ನಾಗೈತೆ. ಕೊಡಪ್ಪ. ಆಂಟಿ ಅವ್ರು ಎಷ್ಟೊಂದು ಹೇಳ್ಬಿಡ್ತಾರೆ, ಒಂದ್ 2 ಸಲ ನಾನು ನನಗೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ನಾನುವೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ದಿಲ್ಲ ನಾನು, ಈಗ ಬರಿಬೇಕು. ಫ್ರೆಂಡ್ಸ್, ನಾನು ಇದ್ದಂಗೆ ಹೋಮ್ ವರ್ಕ್ ಬರ್ಕೊಡ್ತಾ ಇದೀನಿ. ಓಕೆ ಆಂಟಿ, ಏನೇನ್ ಐಟಮ್ಸ್ ಹೇಳಿ. ಇದು ಮೀನ್ ಸಾಂಬಾರ್ ಮಾಡ್ತಾ ಇರೋದು ಕ್ಯಾಟ್ಲಾಕ್. ಇದಕ್ಕೆ ಕ್ಯಾಟ್ಲಾಕ್ ಮೀನ್ ಅಂತ ಇದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಸ್ವಲ್ಪ, ಆಮೇಲೆ ಮೆಂತ್ಯ, ಚಕ್ಕೆ 3, ಲವಂಗ 3, ಚಕ್ಕೆ 1, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇಷ್ಟುನುವೆ ಎಣ್ಣೆಲಿ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಹಾಕಿ ಆಯ್ತಾ? 3 ಲವಂಗ, 1 ಚಕ್ಕೆ. ಆಯ್ತಾ? ಬೆಳ್ಳುಳ್ಳಿ ಅದಾದ್ಮೇಲೆ ಈರುಳ್ಳಿ ಹಾಕ್ತಾ ಇದೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿನೂ ಲಾಗ್ ಆಗ್ಬಿಡ್ತವ್ರೆ, ನನ್ ತರನೇ ಮಾತಾಡ್ತವ್ರೆ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ ಫ್ರೆಂಡ್ಸ್ ಅಂತ. ಇದು ಸ್ವಲ್ಪ ಕೆಂಪುಗಾಗೋ ತರ ರೋಸ್ಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಹಸಿ ಸ್ಮೆಲ್ ಇರುತ್ತೆ ಇದ್ರಲ್ಲಿ. ಇದು ಮೀನ್ಗೆ, ಸಾಂಬಾರ್ಗೆ ಹಸಿ ಸ್ಮೆಲ್ ಬರುತ್ತೆ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ್ರೆ ಸಾಂಬಾರ್ ಫ್ಲೇವರ್ ಚೇಂಜ್ ಆಗುತ್ತೆ. ಫ್ರೆಂಡ್ಸ್, ಇವರು ಕುಕ್ ಮಾಡ್ತಾರೆ. ಇವರು ನನಗೆ ಹೇಳ್ಕೊಡ್ತಾರೆ ಕುಕ್ ಮಾಡೋದು ಹೆಂಗೆ ಅಂತ. ಮೀನ್ ಸಾಂಬಾರ್ ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ. ಹಂಗಾಗಿ ನಾವ್ ಮೀನ್ ಸಾರ್ ಚೆನ್ನಾಗ್ ಮಾಡ್ತೀನಿ ಅಂತ ನನ್ನ ಕರ್ಸಿದ್ದಾರೆ. ಇವತ್ ನಾನು ಇಲ್ಲೇ ಇವ್ರ ಮನೇಲೆ
ಫ್ರೆಂಡ್ಸ್ ನಮ್ಮಮ್ಮ ಮಾಡ್ತಾರೆ ಬಟ್ ಎಲ್ಲ ಒಳ್ಳೆ ಸ್ವೀಟ್ಸ್ ಕುಡಿತಾ ಇರ್ತಾರೆ. ಅದಕ್ಕೆ ನಮ್ಮ ಆಂಟಿ ಫಿಶ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು. ಅದೇ ತರಿಸಿ ಮಾಡಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಈ ತರ ಫುಲ್ ಕೆಂಪಾಗ್ಬೇಕು. ಈಗ ಹಾಕದ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಆದ್ಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ತೆಂಗಿನಕಾಯಿನ, ಆಮೇಲೆ ಶುಂಠಿ ಆಯ್ತಾ, ಟೊಮೊಟೊ ನೋಡಿ friends, ಟೊಮೊಟೊನ ದಪ್ಪ ಕಟ್ ಮಾಡ್ಕೊಂಡವ್ರೆ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿಲ್ಲ. ಇದ್ರಲ್ಲಿ ಸ್ಮೂತ್ ಆಗಿ ಆಮೇಲೆ ತಣ್ಣಗಾದ್ಮೇಲೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತೀನಲ್ಲ, ಹಂಗಾಗಿ ಟೊಮೊಟೊ ದಪ್ಪನೇ ಆಗ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಫಿಶ್ ಎಗ್ ಎಷ್ಟೊಂದ್ ಐತೆ ನೋಡಿ. ಫಿಶ್ ಎಗ್ ಇದು ಅಯ್ಯಪ್ಪ ಆಮೇಲೆ ಫ್ರೈ ಮಾಡೋದು ಆಮೇಲೆ ತೋರಿಸ್ತೀನಿ. ಹೆಂಗೈತೆ ಗೊತ್ತಾ ಆಂಟಿ, ಒಬ್ಬಟ್ಟು ಮಾಡ್ಬೇಕಾದ್ರೆ ಯಾಕ್ತಾರೆ ಗೊತ್ತಾ ಒಳಕ್ಕೆ, ಹಂಗೈತೆ ಮಿಕ್ಸ್ ಆಗಿರ ಅದೇ ಅಂತ ತಿನ್ಕೊಬಿಡುವೆ. ಆಯ್ತಾ, ನೆಕ್ಸ್ಟ್ ಕೊತ್ತಂಬರಿ ಹಾಕ್ಬೇಕು ಅದಕ್ಕೆ. ಕೊತ್ಮೀರನ್ನು ಉದುದು ಕಟ್ ಮಾಡ್ಕೊಂಡವ್ರೆ. ಅದು ಏನಿಲ್ಲ ಫ್ರೆಂಡ್ಸ್, ಹಿಂಗ್ ಎದ್ದಿ ತೊಳೆದಿದ್ದೀನಲ್ವಾ ಎಲ್ಲ, ಎದ್ದಿ ಹಿಂಗ್ ಹಾಕ್ಬಿಟ್ರೆ ಆಗೋಯ್ತು. ಅದು ರೋಸ್ಟ್ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಾನು ನಿಮ್ ಎಲ್ರಿಗೂ ಫ್ರೆಂಡ್ಸ್ ಅಂತ ಅಂದ್ರೆ ಇವರು ಅಡಿಗೆ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ನೋಡಿ ಇದಾಗ್ತಾ ಇದೀನಿ ಅಂತ ಇವ್ರು ಸ್ಟಾರ್ಟ್ ಮಾಡ್ಕೊತಾವ್ರೆ. ಇಲ್ಲಿ ಇವ್ರಿಬ್ರು ಅಣ್ಣ ತಮ್ದಿರು. ಆಯ್ತಪ್ಪ, ಇದು ಖಾರ ನೆಕ್ಸ್ಟ್ ಅಲ್ಲ ಇದಿಷ್ಟೇ. ಈಗ ಇದು ರೋಸ್ಟ್ ಆಗ್ಲಿ, ಅದು ಎಷ್ಟೊತ್ತು ಇಡ್ಬೇಕು ಈಗ? ಅದು ಏನಿಲ್ಲ, ಒಂದು 5 ನಿಮಿಷ. ಇದು ಕೂಡ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಸ್ಮೂತ್ ಆಗ್ಬೇಕು. ಅದಾದ್ಮೇಲೆ ಹಾರದ್ಮೇಲೆ ಇದನ್ನ ಖಾರ ರುಬ್ಕೋತೀನಿ. ಓಕೆ, ಡನ್. ಕೇಳಿಸ್ಕೊಂಡಲ್ಲ ಫ್ರೆಂಡ್ಸ್, ನಾನು ರಿಪೀಟ್ ಮಾಡಕ್ಕಾಗಲ್ಲ. ತಣ್ಣಗಾದ್ಮೇಲೆ ಇದನ್ನ ಖಾರನ ರುಬ್ಬೇಕು. ಫ್ರೆಂಡ್ಸ್, ಇಲ್ಲಿ ಮಸಾಲೆನಲ್ಲಿ ಇದು ಹೋಮ್ ಮೇಡ್ ಇವೆಲ್ಲ ನೋಡಿ. ಇಲ್ಲೇ ಐತೆ ನಮ್ಮಮ್ಮ ಆಂಟಿ ಮರ್ಕೊಂಡೆ ಬಿಟ್ಟವ್ರ ಆಗ್ಲೇ. ನಂತರನೇ ಆಂಟಿಗೆ ಮರುಗು ಜಾಸ್ತಿ. ಏನದು? ಕೊರಿಯಂಡರ್ ಪೌಡರ್. ಧನಿಯಾ ಪೌಡರ್ ಅಂತಾನೆ. ನೀವು ಕೊರಿಯಂಡರ್ ಪೌಡರ್ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲೇ ಸ್ಪೀಚ್ ಮಾಡ್ಬೇಕು, ಕನ್ನಡ ಮಾತಾಡಿದ್ರೆ ನಮ್ ಸರ್ ಬೈತಾರೆ. ಓಕೆ. ಕೊರಿಯಂಡರ್ ಪೌಡರ್, ಇದು ಚಿಲ್ಲಿ ಪೌಡರ್. ನೀವು ಕೊರಿಯಂಡರ್ ಪೌಡರ್ ಅಂದಂಗೆ ಇಲ್ಲಿ ಕೊರಿಯನ್ ಪೌಡರ್ ಅಂತ ಕೇಳಿಸ್ತದೆ. ಕೊರಿಯಂಡರ್ ಅಂದ್ರೆ ಧನಿಯಾ ಪುಡಿ ಪೌಡರ್. ಓಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹಿಂಗೆ ತುಂಬಿಸ್ಬಿಟ್ರು ಒಳಕ್ಕೆ. ಗಮ್ಮಂತೈತೆ ಮಸಾಲೆನೆ. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. ಚಿಲ್ಲಿ ಪೌಡರ್ ಎಷ್ಟ್ ಬೇಕು ಖಾರಕ್ಕೆ ಅಷ್ಟು ಮಾತ್ರ. ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತೆ ಏನೇನ್ ಹಾಕಿದ್ರೆ ಒಳಗೆ? ಮತ್ತೆ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ಫ್ರೆಂಡ್ಸ್. ಅವೆರಡನ್ನ ಹಾಕ್ಬಿಟ್ಟು ಜಜ್ಜಿ ಪೇಸ್ಟ್ ಮಾಡ್ಕೊತಾವ್ರೆ. ನಿಂಗೆ ಹಿಡಿತಾ ಇದೀನಿ, ನೋಡ್ಕೊಳಮ್ಮ. ಒಂದೇ ಒಂದ್ ಸ್ವಲ್ಪ ಕೊರಿಯಂಡರ್, ಧನಿಯಾ ಪೌಡರ್. ಆಯ್ತಾ, ನೆಕ್ಸ್ಟ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕತ್ತವ್ರೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಲ್ಲ ಅಂದ್ರೆ ಫ್ರೈ ಚೆನ್ನಾಗೇ ಬರಲ್ಲ. ಜೋರಾಗಿ ಮಾತಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಫ್ರೈ ಅನ್ಸ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್ ಇದು ಮೆಣಸ್ ಪೌಡರ್, ಪೆಪ್ಪರ್ ಪೌಡರ್. ಓಕೆ, ಇದು ಫ್ರೈಗೆ ಅಲ್ವಾ? ಫ್ರೆಂಡ್ಸ್, ಇದು ಫ್ರೈಗೆ ರೆಡಿ ಮಾಡ್ತಾ ಇರೋದು. ನಿಂಬೆ ಹಣ್ಣು ಫ್ರೆಂಡ್ಸ್ ಚೆನ್ನಾಗಿ ಹಾಕಿ ಹಿಂಡುತ್ತವ್ರೆ. ಅಲ್ಲಿ ಹಿಂಡುತ್ತಾರ ನೋಡ್ತಿದ್ರೆ ನನ್ನೇ ಹಾಕಿ ಹಿಂಡ್ದಂಗದೆ ಅಲ್ಲಿ. ಉಪ್ಪು ನೋಡಿ ಕಲ್ಸ್ಕೊತಾ ಇದಾರೆ ಎಲ್ಲಾನು. ರುಚಿಗೆ ತಕ್ಕಷ್ಟು ಉಪ್ಪು. ಏನದು? ಟರ್ಮರಿಕ್ ಪೌಡರ್. ಓಕೆ, ಸ್ಮೆಲ್ ಮಾಡಿ ಅದ ಎಷ್ಟು ಗಮ್ಮತ್ತೈತೆ. ಆಂಟಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಿದ್ದಾರೆ, ಯಾಕಂದ್ರೆ ಜೋಳದ ಹಿಟ್ಟು ಹಾಕಿದ್ರೆ ಸೊ ಮಸಾಲೆಗೆ ಮೀನ್ಗೆ ಚೆನ್ನಾಗಿ ಮಸಾಲೆ ಕಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದು ಹಾಕ್ಲೇಬೇಕು. ಒಂದೊಂದೇ ಫಿಶ್ ಎತ್ಕೊಂಡು ಹಿಂಗ್ ಅಪ್ಲೈ ಮಾಡ್ಬೇಕು ನೋಡಿ. ಅದು ನಿಮ್ಮ ಅಂಕಲ್ ಅವ್ನ್ ಸಾಂಬಾರ್ ಜಾಸ್ತಿ ತಿನ್ನಲ್ವಂತೆ ಕಣೆ, ಜಾಸ್ತಿ ಮೀನ್ ಬಿಟ್ಕೊ ಅಂತ ಹೇಳವ್ರೆ. ನೋಡಿ, ಈಗ ಸವರ್ಬೇಕು ಹೀಗೆ. ಫ್ರೆಂಡ್ಸ್, ಈಗ ಮ್ಯಾರಿನೇಟ್ ಏನೋ ಮಾಡ್ತವ್ರೆ. ಫ್ರೆಂಡ್ಸ್, ಫ್ರೈ ರೆಡಿ. 10 ಮಿನಿಟ್ಸ್ ಓಪನ್ ಆಗದಂಗೆ ಇಟ್ಬಿಟ್ರೆ 10 ನಿಮಿಷ ಸೆಟ್ ಔಟ್ ಆಗುತ್ತೆ. ಇದು ಸಾಂಬಾರ್ಗೆ ಅಲ್ಲಿ ಮಡಿಕೊಂಡವ್ರೆ ನೋಡಿ.
ಮಸಾಲೆ ಮಾಡೋದಲ್ಲ, ಇಲ್ಲಿ ಮೊಟ್ಟೆ ರೆಡಿ ಆಗ್ತಿದೆ. ಅದೇನದು ರೈಸಾ? ಇದು ಮುದ್ದೆ 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 ಏನಪ್ಪ, ಫಿಶ್ ಸಾಂಬಾರು, ಫಿಶ್ ಫ್ರೈ, ಮೊಟ್ಟೆ. ಏನು ಕಾಂಬಿನೇಷನ್ ನೋಡಿ. ನಿಂಬಾಯಿ ನೀರು ಬದೀತು ಅಂದರೆ ಪ್ಲೀಸ್ ಬೈಕಬೇಡಿ, ನೆಕ್ಸ್ಟ್ ನಮ್ಮ ಹೊಟ್ಟೆ ನೋವು ಬರ್ತದೆ. ಫ್ರೆಂಡ್ಸ್ ಬೇಕಾ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಫೋನ್ ಹಾಕ್ಬಿಡಿ. ಏನಿಲ್ಲ, ಒಂದು 10 ರೂಪಾಯಿ, ಒಂದು 50 ರೂಪಾಯಿ ಇಸ್ಕೊಂಡು ಮಾಡ್ಕೊಟ್ಬಿಡ್ತಾರೆ. ಒಳ್ಳೆ ಬಿಸ್ನೆಸ್. ಮೀನ್ ಸಾಂಬಾರ್ಗೆ ಮೆಂತ್ಯ ಹಾಕಿ ಒಗ್ಗರಣೆ ಮಾಡ್ಬೇಕು, ಆಮೇಲೆ ಹಸಿ ಕರಿಬೇವು ಇರ್ಬೇಕು, ಒಣಗಿರ್ಬಾರ್ದು. ಹಸಿ ಕರಿಬೇವು ಆಡ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮೀನ್ ಸಾಂಬಾರ್. ಹುಣ್ಸೆ ಮೀನ್ ಸಾಂಬಾರ್ಗೆ ಇದೊಂದಿಲ್ಲ ಅಂದ್ರೆ ಮೀನ್ ಸಾಂಬಾರೇ ಅಲ್ಲ ಅದು. ವಾ, ಹುಣಸೆ ಇರ್ಲೇಬೇಕು, ಹಾಕ್ಲೇಬೇಕು. ಲಾಸ್ಟ್ ಅಲ್ಲಿ ಇದು ಸಾರು ಕುದಿಯೋ ಟೈಮಲ್ಲಿ ಇದನ್ನೆಲ್ಲ ಕಲಸಿ ಅದೇ ಮುಂಚೆನೆ ನೀರೊಳಗೆ ಹಾಕಿ ಇಟ್ಟಿರ್ಬೇಕಾ? ನೆನೆ ಹಾಕ್ಬಿಡ್ಬೇಕು. ಆಮೇಲೆ ಇದನ್ನ ಲಾಸ್ಟ್ ಅಲ್ಲಿ ಕಸ ಎಲ್ಲ ತೆಗೆದು ಕ್ಲೀನ್ ಆಗಿ ಇಟ್ಕೊಂಡು ಸೋಸಿ ಅದನ್ನ ಆಡ್ ಮಾಡಿದ್ರೆ ಇದು ಫ್ರೈಗ ಸಾಂಬಾರ್ಗ? ಸಾಂಬಾರ್ಗೆ. ಸಾಂಬಾರ್ಗೆ ಇನ್ನು ಎಷ್ಟೆಷ್ಟು ಫ್ರೈ ಮಾಡ್ತಾರೋ ನೋಡೋದ. ತಿನ್ಬಿಟ್ಟು ಚೆನ್ನಾಗಿದ್ರೆ ಓಕೆ, ಆಮೇಲೆ ನಾಳೆ ಹೋಗ್ಬಿಟ್ಟು ಬಾತ್ರೂಮಲ್ಲಿ ಕೂತ್ಕೊಳತಾರೆ, ಏನಾಗಲಿಲ್ಲ ಅಂದ್ರೆ ಸಾಕು. ಬಾಟ್ಲಿಲಿ ಹಾಕಿದ್ರಲ್ಲ ಆ ಮಸಾಲೆನ ಮಿಕ್ಸಿ ಹಾಕ್ಬಿಟ್ಟು ಜರ್ರ ಅನ್ಸ್ಬಿಟ್ಟಿದ್ದಾರೆ ನೋಡ್ಕೊಳ್ಳಿ. ಈ ಥರ ತೆಳ್ಳಗಾಗಬೇಕು. ನಮ್ಮ ಅಮ್ಮ ನೋಡಿ ಪ್ರೋಟೀನ್ ಪೌಡರ್ ಹಾಕಿ ಕುಡಿತಾ ಇದ್ದಿದ್ದ ತೆಗ್ಬಿಟ್ಟು ಎಣ್ಣೆ ಹಾಕಿ ಮಡಿಕೊಬಿಟ್ಟವ್ರೆ. ಇದಕ್ಕೆ ಪುದೀನಾ, ಕರಿಬೇವು. ಆಮೇಲೆ ಮೀನ್ ಸಾಂಬಾರ್ಗೆ ಸ್ವಲ್ಪ ಮೆಂತ್ಯ ಹಾಕ್ಲೇಬೇಕು, ಆವಾಗಲೇ ಸಾಂಬಾರ್ ಟೇಸ್ಟ್ ಚೇಂಜ್ ಆಗೋದು. ಇದು ಇಂಪಾರ್ಟೆಂಟು ಮೇನು. ಕಳ್ಸ್ಕೊಳ್ಳಿ ಫ್ರೆಂಡ್ಸ್, ಮೆಂತ್ಯ ಅಂತೂ ಇಂಪಾರ್ಟೆಂಟ್ ಅಂತೆ, ಹಾಕ್ಲೇಬೇಕಂತೆ ಸಾಂಬಾರ್ಗೆ. ಸ್ಮೆಲ್ ಬರ್ತೈತೆ. ಬರ್ತೈತೆ ಸ್ಮೆಲ್. ಚೆನ್ನಾಗೈತೆ ಸ್ಮೆಲ್. ಇದೇನಿದೆ ಮಸಾಲೆ ಇಷ್ಟು ಮಾಡ್ಕೊಂಡಿದ್ವಿ ಅದು ಫುಲ್ಲು ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು. ಮೀನ್ ಮುಳುಗ್ಬೇಕಲ್ಲಪ್ಪ, ಅದಕ್ಕಾದ್ರೂ ಅಷ್ಟು ಸಾಂಬಾರ್ ಇದು ಮೀನು ತಲೆ ಎಲ್ಲ ಮುಳುಗ್ಬೇಕಲ್ಲ, ಇಲ್ಲಾಂದ್ರೆ ಖಾರ ಹಿಡಿಯೋದು ಹೆಂಗೆ, ಅದಕ್ಕೋಸ್ಕರ ಇಷ್ಟು ಹಾಕ್ಬಿಟ್ಟು ಗಟ್ಟಿ ಹೇಗಿದೆ. ಇದು ಹರಳುಪ್ಪು ಬೇಕಿತ್ತು, ಹರಳುಪ್ಪು ಇಲ್ಲೇ ಐತೆ. ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಸಾಲ್ಟ್, ಹರಳುಪ್ಪು. ಪುಡಿ ಉಪ್ಪು ಗೊತ್ತಾಗಲ್ಲ ಖಾರ ಉಪ್ಪು ಎಷ್ಟು ಹಾಕಿದೀವಿ ಅಂತ. ಇದ್ರಲ್ಲಾದ್ರೆ ಒಂದು ಲಿಮಿಟಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿ ಕುದ್ದಿ ಇದ್ರಲ್ಲೆಲ್ಲ ನೊರೆಗಳು ಬರುತ್ತೆ, ಆ ನೊರೆ ಎಲ್ಲ ಫುಲ್ ಉಂಟೋಗಿ ಸಾಂಬಾರ್ ಪ್ಲೈನ್ ಆಗಿ ಕಾಣಿಸ್ತದೆ. ಅವಾಗ ಆ ಮೀನು, ಇದು ಈ ಮೀನ್ ಐತಲ್ಲ, ಒಂದ್ ನಿಂಬೆಹಣ್ಣು ಗಾತ್ರದಷ್ಟು ಸ್ವಲ್ಪ ಅಲ್ವಾ, ಇದನ್ನ ಹಾಕ್ಲಿಲ್ಲ ಅಂದ್ರೆ ಸಾರು ಚೆನ್ನಾಗಿ ಆಗಲ್ಲ. ಹಿಂಗೆ ಕ್ಲೀನ್ ಆಗಿ ಸೋಸ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡಿ ಕಸ ಎಲ್ಲ ಬತ್ತಲ್ಲ, ಇದನ್ನೆಲ್ಲ ಹಾಕಕ್ಕಾಗಲ್ಲ. ರಸ ಈಗ ಸಾರ್ ಟೇಸ್ಟ್ ಚೇಂಜ್ ಆಗೋದು. ಇದು ಹಾಕ್ಲಿಲ್ಲ ಅಂದ್ರೆ ಸಾರ್ ಟೇಸ್ಟ್ ಚೇಂಜ್ ಆಗಲ್ಲ. ಸೋ ನೈಸ್. ನಾವುಗಳೆಲ್ಲ ಸಕ್ಕರೆ, ಗೋಧಿ ಹಿಟ್ಟು ಅದನ್ನೆಲ್ಲ ಸ್ಟಾಕ್ ಇಟ್ಟಿರ್ತಲ್ವಾ, ಕೇರಳದಲ್ಲಿ ಹುಣಸೆಹಣ್ಣು ಸ್ಟಾಕ್ ಇಟ್ಟಿರ್ತಾರೆ. ಅಂದ್ರೆ ಅವರು ಚಿಕನ್ ಮಟನ್ ಏನು ಜಾಸ್ತಿ ತಿನ್ನೋದಿಲ್ಲ, ಮೀನೇ ಜಾಸ್ತಿ ತಿನ್ನೋದವ್ರು. ಅವ್ರಿಗೆ ಉಪ್ಪಿನಕಾಯಿ ಇದ್ದಾಗಂತೆ ಮೀನು. ಈಗ ನಾವೆಲ್ಲ ಸಾಂಬಾರ್ಗು ಬೇಳೆ ಸಾರ್ಗ ಅವಕ್ಕೆಲ್ಲ ಒಂದು ಉಪ್ಪಿನಕಾಯಿ ಇದ್ರೆ ಸರಿ ಅಂತೀವಲ್ಲ, ಹಂಗ ಅವ್ರಿಗೆ ಉಪ್ಪಿನಕಾಯಿ ಮೀನು ಉಪ್ಪಿನಕಾಯಿ ಇದ್ದಂಗಂತೆ ಅವ್ರಿಗೆ. ಫ್ರೆಂಡ್ಸ್ ನೋಡಿ ಕುದಿತೈತೆ. ಇದು ನೋಡಿ ನೊರೆ ಎಲ್ಲ ಖಾಲಿ ಆಗ್ಬೇಕು ಅಂದ್ರೆ ಎಲ್ಲ ಅದಾಗದೆ ಕುದ್ದು ಸ್ಮೆಲ್ಲು, ಈ ಖಾರದ ಪುಡಿ ಅವೆಲ್ಲ ಸ್ಮೆಲ್ ಹೋಗ್ಬೇಕು. ಇದೇನಿದು ಹಸಿ ಸ್ಮೆಲ್ ಅಂತಾರಲ್ವಾ, ಆ ನೊರೆ ಎಲ್ಲ ಹೊಂಟೋದ್ರೆ ಕ್ಲೀನ್ ಆಗಿ ಸಾರು ಒಂದ್ ಅದಕ್ ಬಂತು ಅಂತ. ಸೋ ನೈಸ್. ನೋಡಿ ನೊರೆ ಇಲ್ಲ, ನೊರೆ ಒಂಚೂರು ಇಲ್ಲ ಫ್ರೆಂಡ್ಸ್. ಮೊಟ್ಟೆ ಅಂತೆ, ಮೊಟ್ಟೆ ನೋಡಿ. ನಾನು ಹಂಗೆ ಅನ್ಕೊಂಡೆ, ಅವಾಗ ಒಬ್ಬರ್ತೆ ಮಾಡ್ಬಿಡ್ತವ್ರೆ ಅನ್ನೋ ಖುಷಿ ಹೋಗಿದೆ. ನೋಡಿ ಫ್ರೆಂಡ್ಸ್, ತಲೆ ನೋಡಿ ಹೇಗಿದೆ, ತಲೆ ನೋಡಿ ಸೇಮ್ ನಮ್ಮ ನಾಗಂಟಿ ತಲೆ ಇದ್ದಂಗೆ ಐತೆ ನೋಡಿ. ಮುಳುಗ್ತು ನೋಡಿ, ಹಂಗು ಇಷ್ಟು ಮುಳುಗಕ್ ಜಾಗ ಸಾಲ್ತಾ ಇಲ್ಲ. ಇದಕ್ ಮುಳುಗ್ಸಕ್ ಹೋದ್ರೆ ಸಾರು ತುಂಬಾ ತೆಳ್ಳೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನಾನು ಆ ಕಡೆ ಈ ಕಡೆ ಪಲ್ಟಾಯಿಸ್ತೀನಿ. ಫ್ರೆಂಡ್ಸ್ ನೋಡಿ ಕುದಿತೈತೆ, ಆಫ್ ಆಡ್ತಾ ಇದ್ದಾರೆ ಈಗ ಅಮ್ಮ ಆಂಟಿ ದೊಡ್ಡಮ್ಮ ಆಫ್ ಆಡಿದ್ರು. ಇಲ್ಲಿ ಮುದ್ದೆ ರೆಡಿ ಆಯ್ತು. ನೆಕ್ಸ್ಟ್ ಬೇರೆ ಏನಿರೋದು? ಫ್ರೈ ಮಾಡ್ಬೇಕಾಗ್ತದೆ, ಬರ್ತೀನಿ ಫ್ರೆಂಡ್ಸ್. ಈಗ ಸಾಂಬಾರೆಲ್ಲ ಫಿನಿಶ್ ಆಯ್ತು. ಈಗ ಮೊಟ್ಟೆ ಫ್ರೈ ಮೊಟ್ಟೆ ಫ್ರೈ ಮಾಡ್ತಿದಾರಂತೆ ನೋಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಿಲ್ಲ, ಈರುಳ್ಳಿ, ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮೂರ್ನುವೆ ಜಜ್ಕೊಂಡಿದ್ದೀನಿ.
ಇದು ಕರಿಬೇವು ಸೊಪ್ಪು. ಓಕೆ. ಇದು ಸ್ವಲ್ಪ ಮೆಣಸಿನಕಾಯಿ ಖಾರ ಕಮ್ಮಿ ಆಡ್ ಮಾಡ್ತೀನಿ. ಆಲ್ರೆಡಿ ಎಣ್ಣೆ ಹಾಕಿದೀನಿ, ಕಾಯ್ತೈತೆ. ಎಣ್ಣೆಗೆ ಏನೇನ್ ಹಾಕಿದ್ದೀರಾ? ಸ್ವಲ್ಪ ಒಂದೇ ಒಂದು 8 ರಿಂದ 10 ಕಾಳು ಮೆಂತ್ಯ ಹಾಕ್ತಿದಂಗೆನೆ ಕರಿಬೇವು. ಓಕೆ. ಈರುಳ್ಳಿ. ಬಂದ್ಲು ಹೇಳಿ. ಬೆಳ್ಳುಳ್ಳಿ, ಶುಂಠಿ, 2 ಹಸಿಮೆಣಸಿನಕಾಯಿನಲ್ಲಿ ಜಜ್ಕೊಂಡಿದೀನಿ. ಇದು ಅದಕ್ಕೆ ಹಾಕ್ದಾಗ ಅದೇ ಒಂಥರ ಡಿಫ್ರೆಂಟ್ ಫ್ಲೇವರ್. ಇದು ಯಾವ ಕೇರಳದಲ್ಲೂ ಮಾಡಲ್ಲ, ಏನು ಮಾಡಲ್ಲ. ನಾ ಸುಮ್ನೆ ಒಂದು ಈ ತರ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಒಂದ್ಸಲ ಮಾಡಿದೀನಿ, ಚೆನ್ನಾಗ್ ಬಂದೈತೆ, ಅದಕ್ಕೆ ಮತ್ತೆ ಮಾಡ್ತಾ ಇದ್ದೀನಿ. ಇವ್ರು ಬಾಯಿ ಮುಚ್ಚಬೇಕಲ್ಲ, ಒಟ ಅಂದ್ಬಿಡ್ತಾವೆ. ಗಮ್ಮಂತೈತೆ ಅದ್ರಲ್ಲಿ ಮೆಣಸಿಕ್ ಫ್ರೆಂಡ್ಸ್, ಅದ್ರಲ್ಲಿ ಆಲ್ರೆಡಿ ಮೆಣಸಿಕಾಯಿ ಆ್ಯಡ್ ಆಗೈತೆ, ಅದ್ರ ಜೊತೆ ಮತ್ತೆ ಮೆಣಸಿಕಾಯಿ. MTR ಗರಂ ಮಸಾಲ ಇದಕ್ಕೊಂದ್ ಸ್ವಲ್ಪ ಹಾಕತ್ತಿದ್ದಾರೆ. ಚೆನ್ನಾಗಿರ್ತದೆ. MTR ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗೈತೆ, ಎಲ್ಲ ತುಂಬಾ ಚೆನ್ನಾಗಿ ಗೊತ್ತೈತೆ. ಇವಳು ನೋಡಿ, ಇವಳ ಇದು ಹೆಂಗ ಆಡ್ತಾವಳೆ ಇವಳಿಲ್ಲಿ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಹಾಕಿದ್ರು. ಅಯ್ಯೋ ಯಪ್ಪೋ. ಈಗ ಇದು ಅಸಹ್ಯ ಅಂದೆ ಅಲ್ವಾ, ನೋಡಿ ಈಗ ಮೊಟ್ಟೆ ತರನೇ ಆಯ್ತಾ ಇಲ್ವಾ ಅಲ್ಲಿ. ಕರೆಕ್ಟ್, ಏನು ಮೊಟ್ಟೆ ತರನೇ ಐತೆ ಫ್ರೆಂಡ್ಸ್. ಸೇಮ್ ಎಗ್ ಬುರ್ಜಿ ಇಲ್ಲಿ ಬರುತ್ತಲ್ಲ ಅದೇ ತರ ಕಾಣಿಸ್ತೈತೆ ಈಗ ಸದ್ಯಕ್ಕೆ. ಮೊಟ್ಟೆ ತರನೇ ಆಯ್ತು ನೋಡು ಫ್ರೆಂಡ್ಸ್, ಎಗ್ ಬುರ್ಜಿ. ಬಟ್ ಇನ್ನ ಇದ್ ಮಾಡ್ಬೇಕಲ್ವಾ, ಗಟ್ಟಿ ಮಾಡ್ಬೇಕು. ಗಟ್ಟಿ ಆಗ್ಬೇಕದು. ಆಮೇಲೆ ಜಾಸ್ತಿ ಉರಿ ಇಟ್ಬಿಟ್ರೆ ಇದಾಗೋಗುತ್ತೆ. ಇದೇನ್ ಮಾಡ್ಬೇಕು ಅಂದ್ರೆ ಹಿಂಗೆ ಕಮ್ಮಿ ಇದ್ರಲ್ಲೇ ನೋಡಿದೆ. ಸೇಮ್ ಹೊಟ್ಟೆ ಹೆಂಗೆ ತೆಗಿತೀವಿ ಹಿಂಗೆ ನೋಡಿ, ಹಿಂಗೆ ಬತ್ತಾಯ್ತು ನೋಡು. ತನಕ ಕಾಯ್ತಾ ಇದ್ದಿತ್ತು ಇದಕ್ಕೋಸ್ಕರನೇ. ನೋಡಿ ಎಣ್ಣೆ ಹಾಕ್ತಿದ್ದಾರೆ, ಬಾಣ್ಲಿ ಇಟ್ಬಿಟ್ಟು. ಮೇಲೆ ಸ್ವಲ್ಪ ಅಪ್ಲೈ ಮಾಡ್ಬೇಕು ಆಯಿಲ್. ಜೋರಾಗಿ ಇಟ್ಬಿಟ್ರೆ ಇದನ್ನ ಸೀದೋಗ್ಬಿಡುತ್ತೆ. ಸಿಮ್ಮಲ್ಲೇ ಇಡಬೇಕು. ಇದಕ್ ಮೇಲೆ ಒಂದು ಕ್ಯಾಪ್ ಮುಚ್ಚಬೇಕು. ಒಂದು 5 ಮಿನಿಟ್ ಅದಾದ್ಮೇಲೆ ಪಲ್ಟಾಯಿಸ್ತೀನಿ. ಫ್ರೆಂಡ್ಸ್, ಈಗ ಓಪನ್ ಮಾಡ್ತಿದ್ದಾರೆ ಆಂಟಿ. ಕ್ರೇಜಿ. ಆಹಾ, ವಾವ್. ಈಗ ಈ ಕಡೆ ರೋಸ್ಟ್ ಹಾಕ್ಬೇಕು. ಆ ಕಡೆದಾಗೈತೆ, ಈಗ ಈ ಕಡೆದಕ್ಕೂ ಸೇಮ್ ಇದೇ ತರ ಹಾಕಿ 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಎಣ್ಣೆ ಮತ್ತೆ ಹಾಕ್ಬೇಕಾ? ಮತ್ತೆ ಹಾಕಿದ್ರೆ ಅಲ್ಲೆಲ್ಲ ಖಾರವಾಗಿ ಕ್ರಿಸ್ಪಿಯಾಗಿ ಬರೋದು ಡಿಶ್. ಮತ್ತೆ ಇದೇ ಹುಷಾರಂಟಿ ಸುಟ್ಬಿಡೋದು. ಸುಡ್ತಾ ಇಲ್ಲ ಫ್ರೆಂಡ್ಸ್, ಇದು ಸೆಕೆಂಡ್ ರೌಂಡ್. 2-5 ನಿಮಿಷ ರೆಡಿ. ಓಕೆ ಫ್ರೆಂಡ್ಸ್, ಇದೇ ತರ ಎಲ್ಲಾನು ಮಾಡಿದ್ರೆ ಕಂಪ್ಲೀಟ್ ಫಿನಿಶ್. ಫೈನಲ್ ಟಚ್ ತೋರಿಸ್ತೀನಿ ರೀ ಎಲ್ಲಾನು ಮಾಡ್ಬಿಟ್ಟು. ಫ್ರೆಂಡ್ಸ್, ನೋಡಿ ನಮ್ಮ ಆಂಟಿ ಟೇಸ್ಟ್ ಮಾಡ್ತಿದ್ದಾರೆ ಈಗ. ತಿನ್ನಿ. ಚೆನ್ನಾಯ್ತಾ? ಸೂಪರ್. ಇದನ್ನ ನಮ್ಮ ಆಂಟಿನೇ ಮಾಡಿರೋದ್ರಿಂದ ನಮ್ಮಮ್ಮ ಟೇಸ್ಟ್ ಮಾಡ್ಬೇಕು. ಅಮ್ಮ ಬನ್ನಿ ಅಮ್ಮ ಇಲ್ಲಿ ಹಂಗೆ. ಫ್ರೆಂಡ್ಸ್, ನಮ್ಮಮ್ಮ ಫ್ರೈ ತಿಂತಿದ್ದಾರೆ. ರಾಗಿ ಮುದ್ದೆ, ಹುಷಾರು. ಚಿಕ್ಕ ಚಿಕ್ಕ ಮುಳ್ಕೊಂಡು ತಿನ್ನೇವೇನು ಆಗಲ್ಲ ಕಣ. ಇವಂತ ನೀವು ಕಟ್ಕೋಬೇಕ. ವಾವ್, ಸೂಪರ್. ಹಂಗೈತೆ, ಚೆನ್ನಾಯ್ತಾ? ಓಕೆ ಫ್ರೆಂಡ್ಸ್, ನೋಡೋದಲ್ಲ, ಫುಲ್ ಸೂಪರ್ ಆಗಿತ್ತಲ್ಲ ಊಟ ಎಲ್ಲ. ಈಗ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಸಂಜೆ ಇವ್ರ ಜೊತೆ ಲೈವ್ ಬರ್ತೀನಿ. ಇಲ್ಲಿ ನೋಡಿ ಏನೋ ಬಿಡಿಸ್ತೈತಂತೆ. ಓ ನೈಸ್. ನೋಡಿ ಫ್ರೆಂಡ್ಸ್, ಡ್ರಾಯಿಂಗ್ ಮಾಡ್ತಾವಳೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾಗ ಸಿಗೋಣ. ಬಾಯ್. ಯಾರ್ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಿಲಿಯನ್ ಬರ್ಬಿಡ್ಬೇಕು. ಬಿಲಿಯನ್ ಬಂದ್ಬಿಡ್ಬೇಕಂದ್ರೆ ಏನ್ ಬರ್ಬೇಕು? ಬಿಲಿಯನ್ ಸಬ್ಸ್ಕ್ರೈಬ್.
ಸಪಕಪರಾಯಿ ಸಪಕಪರಾಯಿನ ಮಾಡ್ಕೋಬಿಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್.